ಹಲೋ ಎವ್ರಿವಾನ್, ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಸೊ ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಫಸ್ಟು ಪಾಲಕ್ ಪನ್ನೀರ್ನ ಪಾಲಕ್ನ ಬೇಯಿಸ್ಕೋಬೇಕು ಸ್ಟವ್ ಮೇಲಿಟ್ಟು. ದೆನ್ ಪನ್ನೀರ್ನ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಈ ಥರ ಕ್ಯೂಬ್ಸ್. ಅರ್ಧಂಬರ್ಧ ಪಾಲಕ್ ಬೆಂದರೆ ಸಾಕು, ಜಾಸ್ತಿ ಬೇಯಿಸೋದು ಬೇಡ. ಆಲ್ರೆಡಿ ಬೆಂದಾಗಿದೆ ಪಾಲಕ್ಕು. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ಕಟ್ ಮಾಡಿದ್ದೀವಲ್ಲ ಪನ್ನೀರು, ಅದನ್ನು ಎಣ್ಣೆಲಿ ಸರಿ ಆಯಿಲ್ ಕೈ ಮೇಲೆ ಬಿತ್ತು. ಆ್ಯಕ್ಚುಲಿ ಇದಕ್ಕೆ ಸರಿ ಹೋಯಿತು ಆಯಿಲು, ಇಲ್ಲ ಅಂದಿದ್ದರೆ ಬಂದಿರೋದು. ಆ ತಕ್ಷಣಕ್ಕೆ ನಮ್ಮಮ್ಮ ಆಲೂಗಡ್ಡೆ ಕೊಟ್ಟರು, ಸ್ವಲ್ಪ ಹಚ್ಚಿ. ಅದು ಆಲ್ರೆಡಿ ಇವಾಗ ಕಡಿಮೆ ಆಗಿಬಿಟ್ಟಿದೆ, ಏನೂ ಇಲ್ಲ, ಒಂಥರ ರಫ್ ಇದೆ ಅಷ್ಟೇ ಆ ಸ್ಕಿನ್ನು, ಬಟ್ ಓಕೆ. ಪನ್ನೀರ್ನ ಗೋಲ್ಡನ್ ಬ್ರೌನ್ ಆಗಿ ಹುರಿದು ಇಟ್ಕೊಂಡಿದ್ದೀನಿ, ಜಸ್ಟ್ ಒಂದು ಸೈಡ್ ಮಾತ್ರ. ದೆನ್ ಪಾಲಕ್ನ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ, ಬಿಕಾಸ್ ಅದನ್ನು ಗ್ರೈಂಡ್ ಮಾಡ್ಕೋಬೇಕು, ಅದಕ್ಕೋಸ್ಕರ. ಆ್ಯಂಡ್ ಈ ಸೈಡ್ ನಾನು ಆ್ಯಕ್ಚುಲಿ BTS ವ್ಲಾಗ್ ಮಾಡ್ತಾ ಇದ್ದೀನಿ, ನಂದು ಲಾಂಗ್ ವೀಡಿಯೋ ಬರುತ್ತೆ ಇದ್ರದ್ದು, ಬಿಹೈಂಡ್ ದ ಸೀನ್ ಮಾಡಿರೋದು. ಇನ್ ಕೇಸ್ ನೋಡಿಲ್ಲ ಅಂದರೆ ಇಲ್ಲ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಈಗ ನೆಕ್ಸ್ಟು ಒಗ್ಗರಣೆ ಮಾಡ್ಕೋಬೇಕು. ಮೊದಲು ಪ್ಯಾನ್ಗೆ ಸ್ವಲ್ಪ ಬಟರು ಮತ್ತು ಆಯಿಲ್, ಒಣಮೆಣ್ಸಿನ್ಕಾಯಿ 2, ಕರಿಪತ್ತ ಬೇ ಲೀಫ್ 1, ಆಮೇಲೆ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟ್ ಜೀರಿಗೆ ಹಾಕೋಬೇಕು. ಜೀರಿಗೆ ಆದಮೇಲೆ ಈರುಳ್ಳಿ ಹಾಕಬೇಕು, 2 ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಅಷ್ಟಿಲ್ಲಿ ಪಾಲಕ್ ಪ್ಯೂರಿ ಮಾಡ್ಕೋಬೇಕು. ಪಾಲಕ್ ಪ್ಯೂರಿಗೆ ಪಾಲಕ್ಕು ಮತ್ತು ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ ಆಪ್ಷನಲ್ಲು, ನಾನು ಗೋಡಂಬಿ ಹಾಕಿಲ್ಲ, ಇನ್ ಕೇಸ್ ನೀವು ಹಾಕೋದಾದರೆ ಹಾಕಿ. ಹೀಗೆ ಪ್ಯೂರಿ ರೆಡಿ ಆಗುತ್ತೆ. ಬಟ್ ನಾನಿಲ್ಲಿ ದೊಡ್ಡ ತಲೆನೋವು ಮಾಡ್ಕೊಂಡಿದ್ದೀನಿ. ಸೊ ಇಟ್ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ. ಬೇಗ ಮಾಡಬೇಕು ಅನ್ನೋ ಬರದಲ್ಲಿ ಈ ಥರ ಆಯಿತು. ಅದು ಚಿಕ್ಕ ಜಾರ್ ತೊಗೊಂಡಿದ್ದೆ, ಸೊ ಆಯಿತು, ಏನು ಮಾಡೋಕ್ಕಾಗಲ್ಲ. ಪಾಲಕ್ ಪ್ಯೂರಿನ ನೈಸಾಗೆ, ಲೈಕ್ ಪ್ಯೂರಿ ಅಂದರೆ ಗೊತ್ತಲ್ಲ, ನೈಸಾಗಿ ರುಬ್ಕೋಬೇಕು. ಟೊಮೆಟೊ ಹಾಕಿ ಫ್ರೈ ಮಾಡಿದ್ದೆ ಆಗಲೇ. ದೆನ್ ಚಿಲ್ಲಿ ಪೌಡರ್ 1 ಸ್ಪೂನ್, ಕೊರಿಯಾಂಡರ್ 1/2 ಟೇಬಲ್ ಸ್ಪೂನ್. ದೆನ್ ಟ್ಯೂಮರಿಕ್ ಸ್ವಲ್ಪ ಹಾಕಬೇಕು, ಚಿಟಿಕೆ ಅಷ್ಟು. ಅದರ ನೆಕ್ಸ್ಟು ನಾನು ಏನು ಪ್ಯೂರಿ ಮಾಡ್ಕೊಂಡಿದ್ನೋ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ. ಆ್ಯಕ್ಚುಲಿ ತುಂಬ ಖಾರ ಇತ್ತು ನಾನು ಫಸ್ಟ್ ಮಾಡಿದಾಗ ಟೇಸ್ಟು, ಬಟ್ ಸೀರಿಯಸ್ಲಿ ಬೆಳಗ್ಗೆ ಆಗೋಷ್ಟರಲ್ಲಿ ಸೂಪರ್ ಟೇಸ್ಟ್ ಇತ್ತದು. ಆ್ಯಂಡ್ ನಾನು ಈ ಥರ ಟೇಸ್ಟ್ ಮಾಡಿ ಮಾಡಿ ಹೇಳ್ತಿದ್ದೆ. ಸೊ ಅವ್ರಂದ್ರೆ ಗೋಡಂಬಿ ಹಾಕಿಲ್ವಲ್ಲ, ಸೊ ಅದರಿಂದ ಅದು ಖಾರ ಜಾಸ್ತಿ ಆಗಿದೆ ಅಂತ. ಬಟ್ ಚೆನ್ನಾಗಾಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ದೆನ್ ಪನ್ನೀರ್ ಹಾಕ್ತೆ ಲಾಸ್ಟಲ್ಲಿ. ಏನು ಪಾಲಕ್ ಬೇಯಿಸ್ಕೊಂಡಿದ್ದು ನೀರಿತ್ತು, ಆ ನೀರನ್ನ ವೇಸ್ಟ್ ಮಾಡಲ್ಲ ನಾನು, ಸೊ ಇದಕ್ಕೆ ಹಂಗೆ ಹಾಕೋತೀನಿ. ಆ್ಯಂಡ್ ನಮ್ಮಮ್ಮ ಟೇಸ್ಟ್ ಕರೆಯೋಕ್ಕೆ ಅವ್ರಿಗೆ ಆಲ್ರೆಡಿ ನಿದ್ದೆ ಬಂದಿದೆ ಪಾಪ. ನಾನು ಟೇಸ್ಟ್ ನೋಡುವಂತ ಕರ್ಕೊಬಂದು ನಿಲ್ಸಿದ್ದೀನಿ. ಯು ಗೈಸ್ ಕ್ಯಾನ್ ಸಿ ಹರ್ ಫೇಸ್ ಯಾವ ಥರ ಆಯಿತು ಅಂತ. ಖಾರ ಇದೆ ಅಂದರೆ ಯಾವ ನಿದ್ದೆ ಬಂದಿತ್ತು ಅದೆಲ್ಲ ಓಡೋಯ್ತು. ಆ್ಯಂಡ್ ಲಾಸ್ಟ್ಲಿ ಫ್ರೆಶ್ ಕ್ರೀಮ್ ಹಾಕ್ಕೋಬೇಕು. ನನಗೆ ಫ್ರೆಶ್ ಕ್ರೀಮ್ ಇರಲಿಲ್ಲ, ಸೊ ನಾನು ಏನು ಹಾಕ್ಕೊಂಡೆ ಅಂದರೆ ಹಾಲಿನ ಪೌಡರ್ ಇತ್ತು, ಅದನ್ನು 2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಹಾಕಿದೆ. ಸೀರಿಯಸ್ಲಿ ಬೆಳಗ್ಗೆ ಏನು ಟೇಸ್ಟ್ ಇತ್ತು ಗೊತ್ತಾ. ದಿಸ್ ಈಸ್ ದ ನೆಕ್ಸ್ಟ್ ಡೇ. ಆ್ಯಕ್ಚುಲಿ ನನಗಷ್ಟು ಕ್ಲೀನಾಗಿ ಮಾಡೋಕ್ಕೆ ಬರಲ್ಲ, ನಮ್ಮಮ್ಮ ಇದಕ್ಕೆ ಸರಿ ಹೋಯಿತು. ಬಿಕಾಸ್ ಅವರು ನೀರು ಹಾಕೋದಾಗಲಿ ಸಾಲ್ಟ್ ಅಷ್ಟೇ ಕಡಿಮೆ ಇತ್ತು ಅಂದರು, ಹಾಕಿದೆ. ಅದಕ್ಕೋಸ್ಕರ ಈ ಥರ ಡ್ಯಾನ್ಸ್ ಮಾಡೋ ಥರ ಆಯಿತು. ಇಲ್ಲ ಅಂದರೆ ಖಾರ ಇತ್ತಲ್ವಾ, ಆ ಖಾರ ಏನೂ ಇಲ್ಲ, ಸಖತ್ ಟೇಸ್ಟಿಯಾಗಿದೆ. ಅದು ಕ್ರೀಮಲ್ಲಿ ಲಾಸ್ಟಲ್ಲಿ ಹಾಕಿದ್ದಕ್ಕೆ ಸಖತ್ತಾಗಿ ಹೊಂದ್ಕೊಂಡಿದೆ. Thanks for watching. Subscribe for more such videos. I'll see you in the next one. Till then, bye.